ಸ್ನೇಹಿತರೆ, ಹಲವಾರು ಜನಪ್ರಿಯ ಕನ್ನಡ ಚಿತ್ರಗಳು ಕೂಡ ತೆಲುಗಿಗೆ ರೀಮೇಕ್ ಆಗಿವೆ. ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಇನ್ನೊಂದು ಸಿನಿಮಾ ಇಂಡಸ್ಟ್ರಿಗೆ ರೀಮೇಕ್ ಮಾಡುವುದು ಇದೀಗ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಯಾವ ಯಾವ ಕನ್ನಡ ಸಿನಿಮಾಗಳು ತೆಲುಗಿಗೆ ರೀಮೇಕ್ ಆಗಿದ್ದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಅನುರಾಗ ಅರಳಿತು ಈ ಸಿನಿಮಾವನ್ನ ಘರನ ಮೊಗುಡು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಅಪ್ಪು ಈ ಸಿನಿಮಾವನ್ನ ತೆಲುಗಿನಲ್ಲಿ ಇಡಿಯಟ್ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ವಿಕ್ಟರಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಸೆಲ್ಫಿ ರಾಜ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಜೋಗಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಯೋಗಿ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಕಿರಿಕ್ ಪಾರ್ಟಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಕಿರಾಕ್ ಪಾರ್ಟಿ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ತವರಿಗೆ ಬಾತಂಗಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಪುಟ್ಟಿನಿಂಟಿಕಿ ರಾಚೆಲ್ಲಿ ಎಂಬ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ತಾಜ್ ಮಹಲ್ ಈ ಸಿನಿಮಾವನ್ನ ತೆಲುಗಿನಲ್ಲಿ ತಾಜ್ ಮಹಲ್ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಇದಿ ನಾ ಲವ್ ಸ್ಟೋರಿ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ರಿಷಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಬಂಗಾರು ಬಾಬು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ರಾಜ ನರಸಿಂಹ ಈ ಸಿನಿಮಾವನ್ನು ತೆಲುಗಿನಲ್ಲಿ ಪಲ್ನಟಿ ಬ್ರಹ್ಮನಾಯುಡು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಮುಂಗಾರು ಮಳೆ ಈ ಸಿನಿಮಾವನ್ನು ತೆಲುಗಿನಲ್ಲಿ ವಾನ ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಗಂಧದ ಗುಡಿ ಈ ಸಿನಿಮಾವನ್ನು ತೆಲುಗಿನಲ್ಲಿ ಅಡವಿ ರಾಮುಡು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ದುರ್ಗಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ನರಸಿಂಹಡು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಅಣ್ಣ ತಂಗಿ ಈ ಸಿನಿಮಾವನ್ನ ತೆಲುಗಿನಲ್ಲಿ ಗೋರಿಂಟಕು ಎಂಬ ಸಿನಿಮಾದ ಹೆಸರಿನಿಂದ ರೀಮೇಕ್ ಮಾಡಲಾಗಿತ್ತು. ಇದಾಗಿತ್ತು ಸ್ನೇಹಿತರೆ ನಮ್ಮ ಕನ್ನಡ ಸಿನಿಮಾಗಳನ್ನ ರೀಮೇಕ್ ಮಾಡಲಾದ ತೆಲುಗಿನ ಸಿನಿಮಾಗಳ ಬಗ್ಗೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.